ನಮಸ್ಕಾರ. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್‌ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಸಮಯದಲ್ಲಿ ನಾವು ಟಿ.ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ನೋಡಿಕೊಳ್ಳಲಿಕ್ಕೆ ಹೊರಡೋಣ. ಈ ಸಮಯದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಟಿ.ಟಿ ನೋಟಿಫಿಕೇಷನ್ ಆಗಿದೆ. ಅದಕ್ಕಾಗಿ ತಯಾರಾಗ್ತಕ್ಕಂಥ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗಾಗಿ ನಾವು ಒಂದು ಈ ಸ್ಪರ್ಧಾ ಪವಿತ್ರ ಅಂತಕ್ಕಂತಹ ಯೂಟ್ಯೂಬ್ ಕ್ಲಾಸನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕಾಗಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾದರೆ ನಮ್ಮ ಈ ಯೂಟ್ಯೂಬ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಲೈಕ್ ಬಟನ್ ಒತ್ತಿ, ಅದೇ ರೀತಿಯಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡ್ತಾ ನೀವು ಸಹ ಬೆಳೀರಿ, ನಮ್ಮನ್ನು ಸಹ ಬೆಳೆಸಿರಿ ಅಂತ ಹೇಳ್ತಾ, ಹಾಗಾದರೆ ಟಿ.ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಪ್ರಶ್ನೋತ್ತರಗಳನ್ನು ಮತ್ತು ಅದೇ ರೀತಿಯಾಗಿ ಇಂಗ್ಲೀಷ್ ಪ್ರಶ್ನೋತ್ತರಗಳನ್ನು, ಅದೇ ರೀತಿಯಾಗಿ ಸೈಕಾಲಜಿ ಪ್ರಶ್ನೋತ್ತರಗಳನ್ನು, ಅದೇ ರೀತಿಯಾಗಿ ಜಿ.ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು, ಅದೇ ರೀತಿಯಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು, ಅದೇ ರೀತಿಯಾಗಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತದೆ. ಹಾಗಾದರೆ ಆ ಒಂದು ವಿಷಯದ ಒಂದು ಸದುದ್ದೇಶದಿಂದ ಈ ಸಮಯದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ನೋಡೋದಕ್ಕಿಂತ ಮುಂಚೆ ಇತಿಹಾಸದ ವಿಷಯಗಳನ್ನು ಸವಿಸ್ತಾರವಾಗಿ ನೋಡಿಕೊಳ್ಳೋಣ. ಹಾಗಾದರೆ 6ನೇ ತರಗತಿಯ ಮೊದಲನೇ ಪಾಠವಾಗಿರ್ತಕ್ಕಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಬಗ್ಗೆ ನೋಡೋಣ. ಅಂದರೆ ಇತಿಹಾಸ ಅಂದರೆ ಏನು, ಇತಿಹಾಸ ಯಾವಾಗ ಪ್ರಾರಂಭವಾಯಿತು, ಹಾಗಾದರೆ ಅದರ ಬಗ್ಗೆ ನಾವು ಏನು ಮಾಡೋಣಪ್ಪ ಅಂದರೆ ಈ ಸಮಯದಲ್ಲಿ ನೋಡಿಕೊಳ್ಳೋಣ. ಹಾಗಾದರೆ ಇಲ್ಲಿ ನೋಡಿ, ಇತಿಹಾಸ ಎಂದರೆ ಏನು? ಇತಿಹಾಸ ಅಂದರೆ ಏನಪ್ಪ ಅಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅಂದರೆ ಹಿಂದೆ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನು ನಾವೇನ್ರಿ ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಇತಿಹಾಸ ಅಂತೇಳಿ ನಾವೇನು ಮಾಡ್ತಾ ಇದ್ದೇವೆ, ಕರಿತಾ ಇದ್ದೇವೆ. ಹಾಗಾದರೆ ಇದು ಏನಾಗಿದೆಯಪ್ಪ ಅಂದರೆ ಇತಿಹಾಸ ಅಂತಕ್ಕಂಥದ್ದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಅಂದರೆ ಹಿಂದಿನ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆ ದಾರಿಯಲ್ಲಿ ಮಾನವರ ಒಂದು ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಇಲ್ಲಿ ಏನಾಗಿದೆಯಪ್ಪ ಅಂದರೆ ನಮ್ಮ ಹಿಂದಿನ ಕಾಲದ ಮಾನವರು ತಮ್ಮ ದಾರಿಯಲ್ಲಿ ನಡೆದುಕೊಂಡು ಬರುವಾಗ ಕೆಲವೊಂದು ಸಫಲತೆ ಮತ್ತು ವಿಫಲತೆಗಳನ್ನು ಎದುರಿಸಿದ್ದಾರೆ. ಅದರ ಬಗ್ಗೆ ವಿವರಿಸುವಂತಹ ಒಂದು ಕಥೆ ಅಂಥೇಳಿ ನಾವು ಹೇಳಬಹುದು. ಹಾಗಾದರೆ ಇತಿಹಾಸವು ಈ ಒಂದು ಘಟನೆಗಳನ್ನು ವಿವರಿಸುವಾಗ ಸ್ಪಷ್ಟವಾಗಿರ್ತಕ್ಕಂತಹ ಕಾಲಗಳ ಬಗ್ಗೆ ನಮಗೇನು ಮಾಡ್ತದಪ್ಪ ಅಂದರೆ ಮಾಹಿತಿಯನ್ನು ತಿಳಿಸುವಂಥದ್ದಾಗಿದೆ. ಸ್ಪಷ್ಟವಾಗಿ ಕಾಲಗಳ ಬಗ್ಗೆ ಅಂದರೆ ಅಲ್ಲಿ ಏನು ನಡೆದೈತೆ ಸ್ಪಷ್ಟ ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಆ ಘಟನೆಗಳು ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇರುತ್ತದೆ. ಈ ಒಂದು ಸ್ಪಷ್ಟತೆ ನಮಗೆ ಇಲ್ಲದವಾದರೆ ಆ ಇತಿಹಾಸ ಸಹ ಏನಾಗ್ತದೆ ಅಂದ್ರೆ ಕಥೆಯಾಗುತ್ತದೆ ಅಂತೇಳಿ ನೋಡ್ತಾ ಇದ್ದೇವೆ. ಗೊತ್ತಿರಬೇಕು, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಹೆರೋಡೋಟಸ್ರವರು ಇತಿಹಾಸದ ಪಿತಾಮಹ ಅಂತ ಕರಿತಾ ಇದ್ದೇವೆ ಅವರನ್ನು. ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತಾ ಇದ್ದೀವಿ. ಆ ಇತಿಹಾಸದ ಪಿತಾಮಹನಾಗಿರ್ತಕ್ಕಂತಹ ಹೆರೋಡೋಟಸ್ ಸಹ ಏನು ಮಾಡ್ತಾನಪ್ಪ ಅಂದ್ರೆ ಇತಿಹಾಸದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಇತಿಹಾಸದ ಪಿತಾಮಹನಾಗಿರ್ತಕ್ಕಂಥ ಹೆರೋಡೋಟಸ್ ಏನು ಮಾಡ್ತಾನಪ್ಪ ಅಂದರೆ ಆ ಮೊದಲನೇದಾಗಿ ನೋಡುವಾಗ ಮುಂದಿನ ಅಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಇತಿಹಾಸ ಅಂತೇಳಿ ಕರಿತಾ ಇದ್ದೇವೆ. ಇದರ ಬಗ್ಗೆ ಏನಪ್ಪ ಅಂದರೆ ನಮಗೆ ಹೆರೋಡೋಟಸ್ ಅಂತಕ್ಕಂಥವ್ನು ಹೇಳ್ತಾನೆ. ಅಂದರೆ ಗ್ರೀಕ್ ದೇಶದ ಹೆರೋಡೋಟಸ್ ಏನು ಮಾಡ್ತಾನಪ್ಪ ಅಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯ ಇತಿಹಾಸ ಅಂತ ಹೇಳ್ತಾನೆ. ಹಾಗಾದರೆ ಇತಿಹಾಸಕ್ಕೆ ಮತ್ತು ಕಥೆಗೆ ಇರ್ತಕ್ಕಂಥ ವ್ಯತ್ಯಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ. ಇದು ಕಥೆಯಾಗುತ್ತದೆ ಹೊರತು ಇತಿಹಾಸವಾಗುವುದಿಲ್ಲ. ಹಾಗಾದರೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟ್ಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಏನು ಮಾಡ್ತಾನಪ್ಪ ಅಂದ್ರೆ ಕಳಿಂಗ ಯುದ್ಧವನ್ನು ಮಾಡಿದ. ಅಂದರೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟ್ಲಿಪುತ್ರದಲ್ಲಿ ಅಂದರೆ
ಈ ಪಾಟ್ಲಿಪುತ್ರದಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯವನ್ನು ಆಳ್ತಕ್ಕಂತಹ ಯಾರಪ್ಪ ಅಂದ್ರೆ ಅಶೋಕ ಅಂತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂದ್ರೆ ಕಳಿಂಗ ಯುದ್ಧವನ್ನು ಮಾಡಿದ ಅಂತೇಳಿ ನೋಡ್ತಾ ಇದ್ದೀವಿ. ಇದು ಸಹ ಇತಿಹಾಸ, ಹಿಂದೆ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದು ಇತಿಹಾಸ ಅಂತಲ್ಲ, ಅದಕ್ಕೊಂದು ಉದಾಹರಣೆ. ಅದರ ಇತಿಹಾಸ ಯಾಕೆ ಬೇಕಪ್ಪ ಅಂದರೆ, ಇಲ್ಲಿ ನೋಡ್ರಿ, ನಮಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಒಮ್ಮೆ ಬೆಂಕಿ ಜಾಲಿಯನ್ನು ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ, ಏನಾಗುತ್ತದೆ ಅಂತ ಗೊತ್ತಿದೆ, ಸುಡುತ್ತದೆ ಅಂತ ನಮ್ಗೆ ಗೊತ್ತೇ ಇದೆ. ಅದು ನಮಗೆ ಅನುಭವ ರೀ. ಮತ್ತೊಮ್ಮೆ ನಾವು ಬೆಂಕಿ ಜ್ವಾಲೆಯನ್ನು ಮುಟ್ಟಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲಪ್ಪ ಅಂದ್ರೆ, ಮೊದಲು ಬೆಂಕಿ ಸುಟ್ಟ ಅನುಭವ ನಮಗೆ ಆಗಿರ್ತದೆ. ಹೌದಾ? ಅದನ್ನು ನಾವು ನೆನಪು ಅಥವಾ ಜ್ಞಾಪಕ ಶಕ್ತಿ ಅಂತ ಕರಿತಾ ಇದ್ದೀವಿ, ಅಥವಾ ಸ್ಮರಣ ಶಕ್ತಿ ಅಂತ ಕರಿತೇವೆ. ಒಂದು ವೇಳೆ ಈ ಮನುಷ್ಯನಿಗೆ ಈ ಸ್ಮರಣ ಶಕ್ತಿ ಅಥವಾ ಜ್ಞಾಪಕ ಶಕ್ತಿ ಇದು ಯಾವುದೇ ಇಲ್ಲದೆ ಹೋದರೆ ಏನಾಗ್ತಿತ್ತು ಅಂತ ಕ್ಷಣ ನಾವು ವಿಚಾರ ಮಾಡಿದಾಗ, ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರು ಅಲ್ಲವೇ. ನೋಡಿ, ಮಾಡಿದ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾಯಿದ್ರು. ಹಾಗಾಗಿ ಈ ರೀತಿಯಾಗೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನವರ ಪ್ರಗತಿ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾದರೆ ಈ ಮನುಷ್ಯನ ಪ್ರಗತಿಗೆ ಏನಪ್ಪ ಅಂದ್ರೆ, ಸ್ಮರಣ ಶಕ್ತಿ ಹೇಗೆ ಅವಶ್ಯಕತೆಯಾಗಿದೆಯೋ ಅದೇ ರೀತಿಯಾಗಿ ಈ ನಮ್ಮ ಸಮಾಜಕ್ಕೂ ಸಹ ಏನು ಬೇಕಪ್ಪ, ಒಂದು ಸ್ಮರಣ ಶಕ್ತಿ ಬೇಕಾಗಿದೆ. ಆ ಸ್ಮರಣ ಶಕ್ತಿಯೇ ಏನಾಗಿದೆ, ಇತಿಹಾಸ ಆಗಿದೆ. ಮನುಷ್ಯನಿಗೆ ಹೆಂಗೆ ಸ್ಮರಣ ಶಕ್ತಿ ಅವಶ್ಯಕತೆ ಇದೆಯೋ, ಒಂದು ಸಮಾಜಕ್ಕೆ, ಒಂದು ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ಒಂದು ದೇಶಕ್ಕೆ ಅಷ್ಟೇ ಯಾಕೆ, ಒಂದು ಜಗತ್ತಿಗೆ ಏನಪ್ಪ ಅಂದರೆ ಇತಿಹಾಸ ಅಂತಕ್ಕಂಥದ್ದು ಒಂದು ಸ್ಮರಣ ಶಕ್ತಿಯಾಗಿದೆ. ಇತಿಹಾಸ ಏನು ಮಾಡ್ತದಪ್ಪ ಅಂದ್ರೆ, ನಮ್ಮ ಪೂರ್ವಿಕರು ಕೈಗೊಂಡಿರ್ತಕ್ಕಂತಹ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿರ್ತಕ್ಕಂಥ ಸುಖ ದುಃಖಗಳನ್ನು ಮತ್ತು ತೊಂದರೆಗಳನ್ನು ನಮಗೆ ತಿಳಿಸ್ತದೆ. ಅಂದರೆ ಹಿಂದಿನ ನಮ್ಮ ಪೂರ್ವಿಕರು ಏನು ಒಳ್ಳೆಯ ಕಾರ್ಯಗಳನ್ನು ಕೈಗೊಂಡರು, ಅದರಿಂದ ಯಾವ ಯಾವ ಲಾಭಗಳಾದವು, ಯಾವ್ಯಾವ ಸುಖವನ್ನು ಅನುಭವಿಸಿದ್ರು, ಅಥವಾ ಅವರು ಕೈಗೊಂಡಿರ್ತಕ್ಕಂಥ ತಪ್ಪು ತೀರ್ಮಾನಗಳಿಂದ ಯಾವ ಯಾವ ದುಃಖಗಳನ್ನು ಅನುಭವಿಸಿದ್ರು ಅಂತಕ್ಕಂಥದ್ದನ್ನು ನಮಗೆ ಈ ಇತಿಹಾಸ ಅಂತಕ್ಕಂಥದ್ದು ತಿಳಿಸ್ತದೆ. ಅಷ್ಟೇ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸ್ತದೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ತೀರ್ಮಾನಗಳು ಕೈಗೊಂಡ್ರೆ ಈ ರೀತಿಯಾಗಿರ್ತಕ್ಕಂಥ ನಮಗೆ ಅನುಭವ ಆಗುತ್ತದೆ ಅಂತಕ್ಕಂಥದ್ದನ್ನು ಇದು ಎಚ್ಚರಿಸುತ್ತದೆ. ಅಷ್ಟೇ ಅಲ್ಲದೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ಒಳ್ಳೆಯ ಆಚಾರಗಳನ್ನು, ಅಂದರೆ ತತ್ವಾದರ್ಶಗಳು, ವಿಚಾರಧಾರೆಗಳು, ಅಥವಾ ಮುಂದಿನ ತಲೆಮಾರಿಗಳಿಗೂ ಸಹ ಮಾದರಿಯಾಗಿಯೂ ಅದೇ ರೀತಿಯಾಗಿ ದಾರಿದೀಪವೂ ಆಗುತ್ತದೆ. ನೋಡಿರಿ, ನಮ್ಮ ಪೂರ್ವಿಕರು ಏನು ಒಳ್ಳೆಯ ಕಾರ್ಯಗಳನ್ನು ಮಾಡಲ್ಲ, ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ತಲೆಮಾರಿಗಳಿಗೆ ಅದನ್ನು ಅಳವಡಿಸಿಕೊಳ್ಳುವಂತಹ ಕಾರ್ಯವನ್ನು ನಮಗೆ ಇತಿಹಾಸ ಮಾಡಿಸಿಕೊಡ್ತದೆ. ಹಾಗಾದರೆ ಅವರು ಮಾಡಿರ್ತಕ್ಕಂಥ ಒಂದು ಹೋರಾಟ, ಅಂದರೆ ಅವರ ಶೌರ್ಯ, ಅವರ ಪರಾಕ್ರಮ ಮತ್ತು ಅವರ ತ್ಯಾಗ ಬಲಿದಾನಗಳು ಸಹ ನಮಗೆ ಅಷ್ಟೇ ಅಲ್ಲ, ನಮ್ಮ ನಂತರದ ಪೀಳಿಗೆಗೂ ಸಹ ಏನಾಗ್ತದೆ, ಸ್ಫೂರ್ತಿ ಆಗ್ತದೆ ಅಂತ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಪರಂಪರೆಯನ್ನು ಪರಿಚಯಿಸುವ ಮೂಲಕ ನಮಗೆ ಆ ಒಂದು ಸಂಸ್ಕೃತಿಯ ಬಗ್ಗೆ, ಅದೇ ರೀತಿಗೆ ನಮ್ಮ ಪರಂಪರೆಯ ಬಗ್ಗೆ ಅಭಿಮಾನ ಮತ್ತು ಗೌರವವನ್ನು ನಮಗೇನು ಮಾಡ್ತದಪ್ಪ ಅಂದರೆ ಇತಿಹಾಸ ಅಂತಕ್ಕಂಥದ್ದು ಮೂಡಿಸುತ್ತದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ನಾವು ನೋಡುವಾಗ ಏನಪ್ಪ ಅಂದರೆ ರೀ, ಇತಿಹಾಸದ ಬಗ್ಗೆ ನಾವು ಮತ್ತಷ್ಟು ಹೋಗಿ ನೋಡುವಾಗ ಏನು ಆಗ್ತೈತಪ್ಪ ಅಂದರೆ, ಇಲ್ಲಿ ನಾವು ನೋಡುವಾಗ ನೋಡಿರಿ, ಇಲ್ಲಿ ನೋಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಪ್ಪ ಅಂದರೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ನಮಗೆ ತೋರಿಸಿಕೊಟ್ಟವರು ಯಾರಪ್ಪ ಅಂದರೆ ಗ್ರೀಕ್ ದೇಶದ ಹೆರೋಡೋಟಸ್ ಅಂತ ನೋಡ್ತಾ ಇದ್ದೀವಿ. ನೋಡಿರಿ, ಇತಿಹಾಸದ ಬಗ್ಗೆ ನಮಗೆ ಮೊಟ್ಟ ಮೊದಲ ಬಾರಿಗೆ ಈ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಿದವರೇ ಗ್ರೀಕ್ ದೇಶದವರು, ಅದರಲ್ಲಿ ಹೆರೋಡೋಟಸ್. ಹಾಗಾಗಿ ಆದ್ದರಿಂದ ಅವನನ್ನು ನಾವು ಏನಂತ ಕರಿತಾ ಇದ್ದೀವಪ್ಪ ಅಂದ್ರೆ, ಇತಿಹಾಸದ ಪಿತಾಮಹ ಅಂತೇಳಿ ಯಾರನ್ನ ಕರಿತಾ ಇದ್ದೀವಿ, ಈ ಹೆರೋಡೋಟಸ್ನನ್ನು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಕರಿತಾ ಇದ್ದೀವಿ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಗೊತ್ತಿರಬೇಕ್ರಿ ನಮಗೆ ಆಧಾರಗಳು ಅಂದರೆ ಇತಿಹಾಸ ಹೇಗೆ ರಚನೆಯಾಗಿದೆ, ಆಧಾರ ಇಲ್ಲದ ರಚನೆ ಆಗಿದೆ ಇಲ್ಲ, ಆಧಾರ ಇದ್ದಾಗನ ರಚನೆ ಆಗಿದೆ ಹೊರತು ಆಧಾರವಿಲ್ಲದೆ ರಚನೆಯಾಗಿಲ್ಲ. ನೋಡಿರಿ, ಇತಿಹಾಸ ರಚಿಸುವವರನ್ನು ನಾವೇನಂತ ಕರಿತಾ ಇದ್ದೀವಿ, ಇತಿಹಾಸಕಾರರು ಅಂತ ಕರಿತಾ ಇದ್ದೀವಿ. ಹೌದಲ್ರಿ, ಇತಿಹಾಸ ಯಾರು ರಚಿಸ್ತಾರಲ್ಲ ಅವ್ರು ನಾವು ಇತಿಹಾಸಕಾರರು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಏನು ಮಾಡ್ತಾರಪ್ಪ ಅಂದ್ರೆ ಸಾಕ್ಷ್ಯ ಆಧಾರಗಳನ್ನು ಬಳಸಿಕೊಳ್ತಾರೆ. ಹೌದಾ, ಇತಿಹಾಸಕ್ಕೆ ಏನು ಬೇಕು ರೀ, ಸಾಕ್ಷ್ಯ ಆಧಾರಗಳು ಬೇಕು. ಅಶೋಕನು ಏನು ಮಾಡಿದ್ಪ ಅಂದರೆ ಸಾಮಾನ್ಯ ಶಕ ಪೂರ್ವ ಅಥವಾ ಕ್ರಿಸ್ತ ಶಕ ಪೂರ್ವ 261ರಲ್ಲಿ ಏನು ಮಾಡಿದ, ಕಳಿಂಗ ಯುದ್ಧವನ್ನು ಮಾಡಿದ ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಇದರ ಬಗ್ಗೆ ನಮಗೆ ಹೆಂಗೆ ಮಾಹಿತಿ ನೀಡ್ರಿ, ಆಧಾರಗಳು, ಸಾಕ್ಷ್ಯ ಆಧಾರಗಳು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ ಸಾಕ್ಷ್ಯ ಆಧಾರಗಳು ಅಂತ ನೋಡಿದಾಗ ನಾವು 13ನೇ ಬಂಡೆಗಲ್ಲು ಶಾಸನ ಅಂತಕ್ಕಂಥದ್ದು ಏನು ಮಾಡ್ತಪ್ಪ ಅಂದ್ರೆ ಅಶೋಕನು ಏನು ಮಾಡ್ತಾನಪ್ಪ ಅಂದರೆ ಕಳಿಂಗ ಯುದ್ಧವನ್ನು ಮಾಡಿದ ಅಂತ ನೋಡ್ತೀವಿ. ಹಾಗಾದರೆ ಇಲ್ಲಿ ಒಂದು ವಿಷಯವನ್ನು ಇತಿಹಾಸ ನಿರ್ದಿಷ್ಟ
ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಬೇಕಾದ್ರೆ ಅದಕ್ಕೆ ಸಾಕ್ಷ್ಯ ಆಧಾರಗಳನ್ನ ಬಳಸಿಕೊಳ್ತದೆ. ಆದ್ದರಿಂದ ಏನ್ರಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಸಹ ಹೇಳಲಾಗುತ್ತದೆ. ಆಧಾರವಿಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ಇತಿಹಾಸವನ್ನು ರಚಿಸಲಿಕ್ಕೆ ಏನಿಲ್ಲರಿ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ನಾವು ಇತಿಹಾಸದ ಆಧಾರದಲ್ಲಿ ಪ್ರಮುಖವಾಗಿ ಏನು ನೋಡ್ತಾ ಇದ್ದೀವಿ ಅಂದ್ರೆ 2 ವಿಧಗಳನ್ನು ನೋಡ್ತಾ ಇದ್ದೀವಿ. ಒಂದನೇದು ಯಾವುದಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳು ಮತ್ತು ಎರಡನೇದು ಪುರಾತತ್ವ ಆಧಾರಗಳು ಅಂತ ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಸಾಹಿತ್ಯ ಆಧಾರ ಅಂದರೆ ಏನಪ್ಪ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹಿಂದಿನ ಕಾಲದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಅಂದರೆ ಏನ್ರಿ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂತಹ ಒಂದು ಸಂಗತಿಗಳೇ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರ ಅಂದರೆ ಏನ್ರಿ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳನ್ನು ನಾವು ಏನಂತ ಕರಿತಾ ಇದ್ದೀವಿ, ಇತಿಹಾಸ ಅಂತೇಳಿ ಕರಿತಾ ಇದ್ದೀವಿ. ಇವುಗಳಲ್ಲಿ 2 ವಿಧಗಳನ್ನು ನೋಡ್ರಿ, ಒಂದು ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಸಾಹಿತ್ಯದೊಳಗೆ ಮತ್ತೆ 2 ವಿಧಗಳು, ಒಂದು ಲಿಖಿತ ಸಾಹಿತ್ಯ, ಒಂದು ಮೌಖಿಕ ಸಾಹಿತ್ಯ. ಹಾಗಾದರೆ ಲಿಖಿತ ಸಾಹಿತ್ಯ ಅಂದರೆ ಏನ್ರಿ? ಲಿಖಿತ ಸಾಹಿತ್ಯವನ್ನು ನಾವು ಮತ್ತೆ ನೋಡ್ರಿ, ಮತ್ತೆ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ನಾವು 2 ವಿಧಗಳನ್ನು ನೋಡ್ತೇವೆ. ಲಿಖಿತ ಸಾಹಿತ್ಯ ಬರವಣಿಗೆಯ ಮೂಲಕ ರಚನೆ ಆಗಿರ್ತಕ್ಕಂಥ ಸಾಹಿತ್ಯನ ನಾವು ಲಿಖಿತ ಸಾಹಿತ್ಯ ಅಂತ ಕರಿತಾ ಇದ್ದೇವೆ. ಇನ್ನು ಮೌಖಿಕ ಸಾಹಿತ್ಯ ಅಂದರೆ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಂಗತಿಗಳನ್ನ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಮೌಖಿಕ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಮತ್ತು ನಾವು ಲಿಖಿತ ಸಾಹಿತ್ಯ ಒಳಗೆ ಏನು ಮಾಡ್ತಾ ಇದ್ದೀವಿ ಅಂದ್ರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ವಿಂಗಡಲಾಗಿಸ್ತದೆ ನೋಡ್ರಿ. ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಮತ್ತು ಸಾಹಿತ್ಯ ಆಧಾರದಲ್ಲಿ ಮತ್ತು ಏನಪ್ಪ ಅಂದ್ರೆ 2 ವಿಧಗಳು, ಒಂದು ಲಿಖಿತ ಸಾಹಿತ್ಯ, ಒಂದು ಮೌಖಿಕ ಸಾಹಿತ್ಯ. ಮತ್ತೆ ಲಿಖಿತ ಸಾಹಿತ್ಯ ಒಳಗೆ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಹೌದಲ್ರಿ? ದೇಶೀಯ ಸಾಹಿತ್ಯಕ್ಕೆ ಒಂದು ಉದಾಹರಣೆ ಕೌಟಿಲ್ಯನ ಅರ್ಥಶಾಸ್ತ್ರ. ಇನ್ನು ವಿದೇಶಿ ಸಾಹಿತ್ಯಕ್ಕೆ ಒಂದು ಉದಾಹರಣೆ ಪಾಹಿಯನ್ನ ಗೋಕೊಕ್ಕಿ ಅಂತೇಳಿ ನೋಡ್ತಾ ಇದ್ದೇವೆ. ಹುಯೆನ್ಸಾಂಗ್ನ ಸೇವಿಕೆ ಅಂತೇಳಿ ನೋಡ್ತಾ ಇದ್ದೇವೆ. ಇನ್ನು ಅದೇ ರೀತಿಯಾಗಿ ಇನ್ನು ಮೌಖಿಕ ಸಾಹಿತ್ಯ ಅಂದಾಗ ಜನಪದ ಗೀತೆ, ಕಥೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಅದನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಇನ್ನು ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರಾದರೆ, ಇನ್ನು ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರ್ತಾರೆ ಅಂತ ನೋಡ್ತೀವಿ. ಇನ್ನು ಪುರಾತತ್ವ ಆಧಾರಗಳು, ಈಗ ನಾವು ಏನು ನೋಡಿದಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರದೊಳಗೆ ಏನು ನೋಡಿದಪ್ಪ ಅಂದ್ರೆ ಒಂದು ಲಿಖಿತ ಸಾಹಿತ್ಯ, ಒಂದು ಮೌಖಿಕ ಸಾಹಿತ್ಯ. ಮತ್ತು ನಾವು ಲಿಖಿತ ಸಾಹಿತ್ಯದೊಳಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ನೋಡಿದ್ದೀವಿ. ಹಾಗಾದರೆ ಇನ್ನು ಪುರಾತತ್ವ ಆಧಾರಗಳಂದ್ರೆ ಏನಪ್ಪ ಅಂದ್ರೆ ಹಿಂದಿನ ಮಾನವರು ನಿರ್ಮಿಸಿರ್ತಕ್ಕಂತಹ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಅಂದರೆ ಹಿಂದಿನ ಮಾನವರು ನಿರ್ಮಿಸಿರ್ತಕ್ಕಂತಹ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ಪುರಾತತ್ವ ಆಧಾರಗಳು ಅಂತ ಕರಿತಾ ಇದ್ದೀವಿ. ಅಂದ್ರೆ ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಯಾವುದರ ಮೂಲಕ, ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು. ಭೂಮಿಯ ಒಳಗೆ ಹುದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನ ಯಾವುದರ ಮೂಲಕ ಹೊರತೆಗೆಯಲಾಗುವುದು, ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು. ಅಂದ್ರೆ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಮಡಿಕೆಯ ಚೂರುಗಳು ಬರ್ತಾವ, ನಾಣ್ಯಗಳು ಬರ್ತಾವ, ಶಾಸನಗಳು ಬರ್ತಾವ, ಸ್ಮಾರಕಗಳು ಬರ್ತಾವ, ಇನ್ನು ಇತರ ಅವಶೇಷಗಳು ಸಹ ಪುರಾತತ್ವ ಆಧಾರಗಳಿಗೆ ಬರ್ತಾವೆ. ಅಂದರೆ ನಮ್ಮ ಹಿಂದಿನ ಮಾನವನು ನಿರ್ಮಿಸಿದ ಮತ್ತು ಅದನ್ನು ಬಳಸಿರ್ತಕ್ಕಂತಹ ಎಂಥ ವಸ್ತುಗಳಲ್ಲಿ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳಾಗ್ಯವ. ಅದರಲ್ಲಿ ನಮ್ಗೆ ಗೊತ್ತಿರಬೇಕ್ರಿ ಏನಪ್ಪ ಅಂದ್ರೆ ಉತ್ಖನನ ಅಂದರೆ ಏನು? ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು, ಅಂದ್ರೆ ಹಿಂದಿನ ಮಾನವನ ಆತನ ಕಾಲದ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ-ಅಗೆತವೇ ಉತ್ಖನನ ಆಗಿದೆ. ಆದರೆ ಅವುಗಳನ್ನ ಯಾವುದಕ್ಕೆ ಹೆಂಗೆ ಬಳಸ್ತಾರಪ್ಪ ಅಂದ್ರೆ ಬ್ರಷ್ ಮೂಲಕ, ಕರಣೆ ಮೂಲಕ, ಚಾಕು ಮೂಲಕ, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ನೋಡ್ರಿ, ಬ್ರಷ್, ಕರಣೆ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಈ ಮಣ್ಣಿನಲ್ಲಿ ಸಿಗುವ ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು
ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಇದು ಉತ್ಖನನ. ಹಾಗಾದ್ರೆ ನಾವು ಆಧಾರಗಳನ್ನ ನೋಡ್ತಾ ಇದ್ದೀವಿ ನೋಡ್ರಿ. ಆಧಾರಗಳತ್ತ ನೋಡುವಾಗ ಇತಿಹಾಸದ ಆಧಾರಗಳು ನೋಡ್ರಿ. ಇಲ್ಲಿ ಸಾಹಿತ್ಯ ಆಧಾರ, ಇಲ್ಲಿ ಪುರಾತತ್ವ ಆಧಾರ. ಇಲ್ಲಿ ಸಾಹಿತ್ಯ ಆಧಾರದೊಳಗ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಒಳಗೆ ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದು ದೇಶೀಯ ಸಾಹಿತ್ಯ, ಇದು ವಿದೇಶೀಯ ಸಾಹಿತ್ಯ. ಇನ್ನು ಮೌಖಿಕ ಸಾಹಿತ್ಯ ಒಳಗ ಇದು ಲಾವಣಿಗಳು, ಇದು ಜಾನಪದ ಕಥೆಗಳು, ಇಲ್ಲಿ ಐತಿಹ್ಯಗಳು. ಆನಂತರ ನೋಡುವಾಗ ಇಲ್ಲಿ ಪುರಾತತ್ವ ಆಧಾರ ಒಳಗ ನಾವು ನೋಡ್ತಾ ಇದ್ದೀವಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳು ಅಂತೇಳಿ ನೋಡ್ತಾ ಇದ್ದೀವಿ. ಇವುಗಳಿಲ್ಲದೆ, ಆಧಾರ ಇಲ್ಲದೆ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಾವು ಮತ್ತೆ ಇತಿಹಾಸದಲ್ಲಿ ಆ ಕಾಲಗಣನೆಯನ್ನು ನಾವು ನೋಡುವಾಗ, ಇತಿಹಾಸದ ಕಾಲಗಣನೆಯನ್ನು ನಾವು ನೋಡ್ತಾ ಇದ್ದೀವಿ. ಸಾಶ ಅಂದರೆ ಸಾಮಾನ್ಯ ಶಕ ಅಥವಾ ಸಾಮಾನ್ಯ ಶಕ ಪೂರ್ವ. ಹಾಗಾದಲ್ಲಿ ಸಾಶ ಬಗ್ಗೆ ನೋಡುವಾಗ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂಥ ಕಾಲಗಣನೆಯನ್ನು ನಾವು ಶಕ ಅಥವಾ ಶಕೆ ಅಂತ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಸಾಮಾನ್ಯ ಶಕ ಯಾವಾಗ ಪ್ರಾರಂಭ ಆಯ್ತು? ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ ಯಾವಾಗ ಪ್ರಾರಂಭ ಆಗುತ್ತದೆ ಅಂದ್ರೆ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಏನಪ್ಪ ಅಂದ್ರೆ ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ ಪ್ರಾರಂಭವಾಗುತ್ತದೆ. ಒಂದು ಉದಾಹರಣೆ ನೋಡುವಾಗ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಯಿತು. ಅಂದರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಅಂದರೆ ಅದು ಸ್ಥಾಪನೆಯಾಗಿ ಯೇಸು ಕ್ರಿಸ್ತರ ಅಂದರೆ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂದು ಅರ್ಥ. ಅಲ್ಲಿಗೆ ಯೇಸು ಕ್ರಿಸ್ತರು ಏನು ಮಾಡಿದ್ರಪ್ಪ ಅಂದ್ರೆ ಬದುಕಿದು 1336 ವರ್ಷಗಳ ಕಾಲ ಕಳೆದಿದೆ ಎಂಬ ಅರ್ಥವನ್ನು ನೀಡ್ತದೆ. ಹಾಗಾದ್ರೆ ಇನ್ನು ನಮ್ಮ ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿ ಸಹ ಮಾಡ್ತಾರೆ. ಉದಾಹರಣೆ ಶಾಲಿವಾಹನ ಶಕೆ, ಆನಂತರ ಗುಪ್ತ ಶಕೆ, ಆನಂತರ ವಿಕ್ರಮ ಶಕೆ, ಆನಂತರ ಹಿಜ್ರಾ ಶಕೆ, ಇನ್ನೂ ಮುಂತಾದ ಶಕೆಗಳಾದವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ಸಹ ರೂಢಿಯಲ್ಲಿದೆ. ಒಂದು ಶತಮಾನ ಅಂದರೆ ಒಂದು 100 ವರ್ಷಗಳು. ಆದರೆ ನಾವು ಸಾಮಾನ್ಯ ಶಕ 21ನೇ ಶತಮಾನದವರಂದಾಗ 2001ರಿಂದ ಹಿಡಿದು 21,000 ಒಂದು ಶತಮಾನದವರೆಗೆ. ಹಾಗಾದರೆ ನಾವು ಇಲ್ಲಿ ಇನ್ನು ಏನಪ್ಪ ಅಂದ್ರೆ ಈ ಒಂದು ಸಾಮಾನ್ಯ ಶಕದ ಬಗ್ಗೆ ನೋಡುವಾಗ ಯೇಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ ಅಂದಾಗ ಅದಕ್ಕಿಂತ ಮುಂಚೆ ಸಾಮಾನ್ಯ ಶಕ ಪೂರ್ವ ಅಂದರೆ ಇಲ್ಲಿ 3ನೇ ಶತಮಾನ ಅಂದರೆ 300, 2ನೇ ಶತಮಾನ ಅಂದರೆ 200, 1ನೇ ಶತಮಾನ ಅಂದರೆ 1, ಸಾಮಾನ್ಯ ಶಕ ಪೂರ್ವ ಅಂದರೆ 3, 2, 1. ಇನ್ನು ಸಾಮಾನ್ಯ ಶಕ ಅಂದರೆ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ, ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಹಾಗಾದರೆ ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾವೆ ನೋಡ್ರಿ. ಇಸವಿಗಳು ಮಾನವನ ಪ್ರಗತಿಗಳನ್ನು ತನ್ನ ಒಂದು ಜೀವನದ ಒಂದು ನಡೆ ನುಡಿಗಳನ್ನು ಅದು ತಿಳಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾದರೆ ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಯಾವಾಗ ನಡೀತು, ಯಾವ ದಿನ ನಡೀತು ಅನ್ನೋದನ್ನು ಈ ಒಂದು ಇಸವಿ ನಮಗೆ ತಿಳಿಸಿಕೊಡ್ತಿದೆ. ಹಾಗಾದರೆ ಇಸವಿಗಳನ್ನು ಕಂಠಪಾಠ ಮಾಡೋದಕ್ಕಾಗಿ ಮಾತ್ರ ಹೇಳೋಕ್ಕಾಗಲ್ಲ, ಅದು ಸಹ ನಮ್ಮ ಜೀವನಕ್ಕೆ ಬೇಕೇ ಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇದರ ಪ್ರಕಾರ ನಾವು ನೋಡುವಾಗ ಸಾಮಾನ್ಯವಾಗಿ ನಮ್ಮ ಒಂದು ಮಾನವನ ಸಮಾಜ ಅದು ಆರಂಭಿಕ ಸಮಾಜ ಪ್ರಾರಂಭವಾಯಿತು. ಆದರೆ ಆರಂಭಿಕ ಸಮಾಜ ಹೆಂಗೆ ಪ್ರಾರಂಭವಾಯಿತು ಅಂದರೆ ನಾವು ಆರಂಭಿಕ ಸಮಾಜದ ಬಗ್ಗೆ ನೋಡುವಾಗ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು. ಅವುಗಳಂದರೆ ಒಂದು ಪ್ರಾಗಿತಿಹಾಸ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಇನ್ನು ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಮತ್ತು ಇತಿಹಾಸ ಕಾಲ ಹಿಸ್ಟೋರಿಕ್ ಪೀರಿಯಡ್ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮಾನವರ ಇತಿಹಾಸದಲ್ಲಿ ಪ್ರಾಗಿತಿಹಾಸ ಕಾಲವೇ ಶೇಕಡ ಎಷ್ಟೈತಪ್ಪ ಅಂದ್ರೆ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ನಮ್ಮ ಮಾನವರ ಇತಿಹಾಸದಲ್ಲಿ ಯಾವುದರಿ ಇಲ್ಲಿ ನೋಡುವಾಗ ಆರಂಭಿಕ ಸಮಾಜದಲ್ಲಿ 3 ಒಂದು ಪ್ರಧಾನ ಕಾಲಗಳನ್ನು ನಾವು ನೋಡಿದಾಗ ಅದರಲ್ಲಿ ಪ್ರಾಗಿತಿಹಾಸ ಕಾಲ, ಆ ಪ್ರಾಗಿತಿಹಾಸ ಕಾಲವೇ ಶೇಕಡ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ ಇದಾವೆ ನೋಡ್ರಿ. ಈ ಪ್ರಾಗಿತಿಹಾಸ ಕಾಲ ಅಂತಕ್ಕಂಥದ್ದು ಶೇಕಡ 99.9% ಕಾಲಾವಧಿಯನ್ನು ಒಳಗೊಂಡಿತ್ತು. ಆದ್ರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ ಆಗ್ಯಾವ್ರಿ.
ಅದಕ್ಕಾಗಿ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರತಕ್ಕಂತಹ ಸ್ಥಳ ಅವಕಾಶವೂ ಕಡಿಮೆಯಾಗಿದೆ. ಈ ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ನಾವು ಬಳಸುವ ಒಂದು ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ಈ 3 ಕಾಲಗಳನ್ನು ಅಂದ್ರೆ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ, ಇವನ್ನ ಮೂರನ್ನು ನಾವು ಬಳಸತ್ತದ ನೋಡ್ರಿ. ಇದಕ್ಕೆ ನಮಗೆ ಮೊದಲು ಏನು ಬೇಕಪ್ಪ ಅಂದ್ರೆ ಅಕ್ಷರ ಜ್ಞಾನ ಬೇಕು. ಹಾಗಾದರೆ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದ್ರೆ ಪ್ರಾಗೈತಿಹಾಸ ಕಾಲ ಎಂದು ಕರೀತಾ ಇದ್ದೀವಿ ನೋಡ್ರಿ. ಅಕ್ಷರಗಳ ಪರಿಚಯ ಇಲ್ಲದ ಕಾಲಘಟ್ಟವನ್ನು ನಾವು ಏನಂತ ಕರಿತಾ ಇದ್ದೀವಿ? ಪ್ರಾಗೈತಿಹಾಸ ಕಾಲ ಅಂತೇಳಿ ನಾವು ಕರಿತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಉದಾಹರಣೆ ಶಿಲಾಯುಗಗಳು. ಈ ಶಿಲಾಯುಗಗಳು ಅನ್ನೋದು ಏನಪ್ಪಾ ಅಂದ್ರೆ ರೀ, ಅದು ಒಂದು ಪ್ರಾಗೈತಿಹಾಸ ಕಾಲಘಟ್ಟದಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಅಕ್ಷರಗಳ ಪರಿಚಯನೇ ಇಲ್ಲರಿ ಆ ಕಾಲಘಟ್ಟದಲ್ಲಿ, ಅದನ್ನು ನಾವು ಏನಂತ ಕರಿತಾ ಇದ್ವಿ? ಪ್ರಾಗೈತಿಹಾಸ ಕಾಲ. ಹಾಗಾದ್ರೆ ಇನ್ನು ಎರಡನೇದಾಗಿ ನೋಡುವಾಗ ಯಾವೊಂದೋ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇತ್ತು, ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು ನೋಡ್ರಿ. ಯಾವುದೊಂದೋ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಐತೆ, ಆದ್ರೆ ಅದನ್ನು ಇಂದು ನಮಗೆ ಓದಾಕ ಸಾಧ್ಯ ಆಗಿಲ್ಲಪ್ಪ ಅಂದ್ರೆ ಆ ಕಾಲಘಟ್ಟವನ್ನು ನಾವು ಏನಂತ ಕರಿತಾ ಇದ್ದೀವಿ ರೀ? ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುತ್ತೆ. ಉದಾಹರಣೆ ರೀ, ಹರಪ್ಪ ನಾಗರಿಕತೆಯ ಕಾಲ. ಇಲ್ಲಿ ನೋಡ್ರಿ, ಪ್ರಾಗೈತಿಹಾಸ ಕಾಲಕ್ಕೆ ಶಿಲಾಯುಗ, ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಹರಪ್ಪ ನಾಗರಿಕತೆ ಕಾಲ. ಇನ್ನು ಯಾವ ಕಾಲಘಟ್ಟಗಳಲ್ಲಿ ಅಕ್ಷರಗಳ ಪರಿಚಯ ಇರುವುದು ಮತ್ತು ಅಕ್ಷರಗಳ ಇಂದು ಓದಲಾಗುವುದು ಆ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ ನೋಡ್ರಿ. ಅಕ್ಷರಗಳ ಪರಿಚಯ ಇದ್ದಿರ್ತಕ್ಕಂಥ ಕಾಲಘಟ್ಟ ಅದು ಪೂರ್ವಭಾವಿ ಇತಿಹಾಸ ಕಾಲ, ಅಂದ್ರೆ ಇಂದು ಓದಾಕಂದ್ರೆ ಸಾಧ್ಯವಿಲ್ಲ. ಅಕ್ಷರಗಳ ಪರಿಚಯವೇ ಇದ್ದು ಅವುಗಳನ್ನು ಇಂದು ಆ ಅಕ್ಷರಗಳಿಂದ ಓದಲಾಗ್ತದೆ ನೋಡ್ರಿ, ಆ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ. ಹಾಗಾದರೆ ನೋಡ್ರಿ, ಈ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವ್ರಿ. ಹಾಗಾದರೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಯಾವ ಜೀವಿಗಳಂದ್ರೆ ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ನಂತರ ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಅನಂತರ ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಾದಿಗಳು ವಿಕಾಸ ಹೊಂದಿದವು. ಇಷ್ಟೆಲ್ಲಗಳು ಬರ್ಬರ್ತಾ ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಿದೆ. ಎಷ್ಟು ವರ್ಷಗಳ ಹಿಂದೆ? ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಹಾಗಾದರೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡ ಪ್ರಶ್ನೆ ಕೇಳಬಹುದ್ರಿ. ನೋಡ್ರಿ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹಿಂದಿನ ಮಾನವರಲ್ಲ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡ್ರಂದಾಗ ಅದು ದಕ್ಷಿಣ ಆಫ್ರಿಕಾದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಕಾಣಿಸಿಕೊಂಡರು. ಆ ನಂತರ ಇವರು ಆ ಒಂದು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ಅಲ್ಲಿ ನೆಲೆಸಿದರೆಂದು ನಮಗೆ ಹೇಳಲಾಗುತ್ತದೆ. ಈ ವಾದವೆಂದು ಸಾಕಷ್ಟು ವಿಮರ್ಶೆಗಳಿಗೂ ಸಹ ಒಳಗಾಗಿದೆ. ಆದರೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿರತಕ್ಕಂಥ ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡ್ರು ಅಂದ್ರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ. ಹಾಗಾದರೆ ಈ ಪ್ರಾಗೈತಿಹಾಸ ಕಾಲ ನೋಡಿದ್ರು ನಾವು, ಪ್ರಾಗೈತಿಹಾಸ ಕಾಲ, ಆ ನಂತರ ನೋಡುವಾಗ ಎರಡನೇದಾಗಿ ಪೂರ್ವಭಾವಿ ಇತಿಹಾಸ ಕಾಲ, ಆ ನಂತರ ಇತಿಹಾಸ ಕಾಲ. ಆದರೆ ಪ್ರಾಗೈತಿಹಾಸ ಕಾಲದಲ್ಲಿ ನಾವು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅಂತೇಳಿ 3 ಹಂತಗಳನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಅಕ್ಷರಗಳ ಪರಿಚಯ ಇಲ್ಲದ ಕಾಲ. ಅಂದರೆ ಹಳೆ ಶಿಲಾಯುಗ ನೋಡುವಾಗ ಈ ಹಳೆ ಶಿಲಾಯುಗದಲ್ಲಿ ಮಾನವನ ಇತಿಹಾಸದ ಆರಂಭಿಕ ಒಂದು ಪುರಾತಾತ್ವಿಕ ಹಂತವಾಗಿದೆ. ಈ ಹಳೆ ಶಿಲಾಯುಗ ಮಾನವನ ಒಂದು ಆರಂಭಿಕ ಪುರಾತಾತ್ವಿಕ ಹಂತ ಅಂದ್ರೆ ಹಳೆ ಶಿಲಾಯುಗ. ಆದರೆ ಈ ಕಾಲದಲ್ಲಿ ಮಾನವ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕುತ್ತಿದ್ದರು. ನೋಡ್ರಿ, ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕುತ್ತಿದ್ದರು. ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ಆಹಾರವನ್ನು ಹುಡುಕುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ಏನು ಮಾಡ್ತಿದ್ರೆ ವಾಸಿಸುತ್ತಿದ್ದರು. ಎರೆಚಕ್ಕೆ,
ಚಾಕು, ಕಲ್ಲುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ತಿದ್ದರು. ನೋಡ್ರಿ ಏನು ಮಾಡ್ತಿದ್ರು, ಹೆರೆ ಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ತಿದ್ದರು. ಎಲೆಯಾಗಿರಬಹುದು ಮತ್ತು ತೊಗಟೆಗಳನ್ನು ಸಹ ಹೊದಿಕೆಗಳಾಗಿ ಬಳಸಿಕೊಳ್ತಿದ್ದರು. ಎಲ್ಲ ಕಾಲಗಳಲ್ಲೂ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ದೊರಕ್ತಾ ಇರಲಿಲ್ಲ. ನೋಡಿ, ಎಲ್ಲ ಕಾಲಗಳಲ್ಲೂ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ದೊರಕ್ತಾ ಇರಲಿಲ್ಲ. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಸಹ ಕಲಿತರು. ಕೊನೆಯದಾಗಿ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು, ಮೀನು ಹಿಡಿಯುವುದನ್ನು ಕಲಿತರು. ಆ ನಂತರ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆದದ್ದು ಸಹ ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ. ಹಾಗಾದರೆ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬುಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಜ್ವಾಳ ಪ್ರದೇಶ. ಕರ್ನಾಟಕದ ಹುಣಸಗಿ ಮತ್ತು ಬೈಜ್ವಾಳ ಪ್ರದೇಶ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಹಳೆ ಶಿಲಾಯುಗದ ಒಂದು ಪ್ರದೇಶವಾಗಿದೆ. ಆಂಧ್ರ ಪ್ರದೇಶದ ಕರ್ನೂಲ, ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಮುಂತಾದವು ಸಹ ಏನಾಗ್ಯಾವಪ್ಪ ಅಂದ್ರೆ ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನು ಸಹ ಅದರ ಬಗ್ಗೆ ಮಾಹಿತಿ ನೀಡ್ತದೆ. ಹಾಗಾದರೆ ಈ ಹಳೆ ಶಿಲಾಯುಗದ ಕಾಲವನ್ನು ನಾವು 5 ಲಕ್ಷ ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತದೆ. ಹಳೆ ಶಿಲಾಯುಗದ ಕಾಲವನ್ನು ನಾವು ಏನ್ರಿ 5 ಲಕ್ಷ ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗೆ ಈ ಇತಿಹಾಸದ ಬಗ್ಗೆ ಗುರುತಿಸಲಾಗುತ್ತದೆ. ಅದು ಏನಪ್ಪ ಅಂದ್ರೆ ಹಳೆಯ ಶಿಲಾಯುಗ. ಆ ನಂತರ ಇನ್ನು ಮಧ್ಯ ಶಿಲಾಯುಗ ಅಂತ ನೋಡ್ತಾ ಇದ್ದೀವಿ, ಅಂದ್ರೆ ಮೆಸೋಲಿಥಿಕ್ ಏಜ್ ಅಂತ ಕರಿತಾ ಇದ್ದೀವಿ. ಇದು ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಆದುದರಿಂದ ಇದನ್ನು ಮಧ್ಯ ಶಿಲಾಯುಗ ಅಂತ ಕರಿತಾ ಇದ್ದೀವಿ. ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗ ಎರಡೂ ಶಿಲಾಯುಗದ ನಡುವೆ ಇರ್ತಕ್ಕಂಥ ಒಂದು ಕಾಲ ಅದು ಮಧ್ಯ ಶಿಲಾಯುಗ ಆಗಿದೆ. ಹಾಗಾದರೆ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾ ಆಯುಧಗಳನ್ನು ಬಳಸಲಾರಂಭಿಸಿದರು. ಹಳೆ ಶಿಲಾಯುಗದಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ಕಲ್ಲಿನ ಪಾತ್ರೆಗಳನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡ್ತಾಯಿದ್ರು ಮತ್ತು ಯುದ್ಧಗಳನ್ನ ಮಾಡಲಿಕ್ಕೆ ಅಂದ್ರೆ ಪ್ರಾಣಿಗಳನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ರು. ಆದರೆ ಈ ಸಮಯದಲ್ಲಿ ಮಾನವ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಆಗಿರ್ತಕ್ಕಂಥ ಶಿಲಾ ಆಯುಧಗಳನ್ನು ಬಳಸಲಾರಂಭಿಸಿದರು. ಹಾಗಾಗಿ ಈ ಶಿಲಾಯುಗವನ್ನು ನಾವು ಅಂದರೆ ಈ ಕಾಲವನ್ನು ನಾವು ಸೂಕ್ಷ್ಮ ಶಿಲಾಯುಗ, ಹೌದಲ್ರಿ, ಮೈಕ್ರೋಲಿಥಿಕ್ ಏಜ್ ಅಂತೇಳಿ ಕರೆಯಲಾಗುತ್ತದೆ. ಇಲ್ಲಿ ಏನು ಮಾಡಾಕತ್ತಾರಪ್ಪ ಅಂದ್ರೆ ರೀ, ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡ್ತಿದ್ರು. ನೋಡ್ರಿ, ಈ ಕಿರು ಆಯುಧಗಳನ್ನ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಬಾಣದ ತುದಿಗೆ ಕಟ್ಟಿಗೆಯ ತುದಿಗೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರೆ ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕ್ತಾ ಇರಲಿಲ್ಲ. ಹಾಗಾದರೆ ಈ ಸಮಯದಲ್ಲಿ ಅನೇಕ ವೇಳೆ ಮಧ್ಯಶಿಲಾಯುಗದ ಮಾನವ ಹಸಿವಿನಿಂದ ಕಾಲ ಕಳೆಯಬೇಕಾಗಿರ್ತಕ್ಕಂಥ ಸಂದರ್ಭಗಳು ಬರುತ್ತಿದ್ದರು. ಅದಕ್ಕಾಗಿ ಅವರು ಕಂಡುಕೊಂಡ ಒಂದು ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡಿರ್ತಕ್ಕಂತಹ ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು. ನೋಡ್ರಿ, ಯಾವಾಗ ಒಂದೊಂದು ಸಮಯದಲ್ಲಿ ಅವರು ಹಸಿವಿನಿಂದ ಕಾಲ ಕಳೆಯಬೇಕಾಗಿರ್ತಕ್ಕಂಥ ಸನ್ನಿವೇಶ ಬಂದು ಒದಗಿತ್ತು ನೋಡ್ರಿ, ಆವಾಗ ಅವರೊಂದು ಮಾರ್ಗವನ್ನು ಕಂಡುಕೊಂಡರು. ಯಾವ ಮಾರ್ಗವೆಂದರೆ ಬೇಟೆಯಾಡುವಂಥ ಸಂದರ್ಭದಲ್ಲಿ ಗಾಯಗೊಂಡು ಉಳಿದಿರ್ತಕ್ಕಂತಹ ಪ್ರಾಣಿಗಳನ್ನು ಅಥವಾ ದೊರೆತಿರ್ತಕ್ಕಂತಹ ಮರಿಗಳನ್ನು ತಮ್ಮೊಟ್ಟಿಗೆ ತಂದು ಸಾಕುವುದನ್ನು ಕಲಿತರು. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಎಂಥ ಆಹಾರ ಆದರೆ ಕಾಯ್ದಿರಿಸಿರ್ತಕ್ಕಂಥ ಆಹಾರ, ಅದು ತುರ್ತು ಕಾಲದ ಆಹಾರಗಳಾಗಿ ಬಳಕೆಯಾಗುತ್ತಿದ್ದವು. ನಿಧಾನವಾಗಿ ಏನಾಯ್ತಪ್ಪ ಅಂದ್ರೆ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು. ನೋಡ್ರಿ, ಹಸುವಿನಿಂದ
ಬಳಲತಕ್ಕಂಥ ಕಾಲ ಕಳಿಬೇಕಾಗಿರ್ತಕ್ಕಂಥ ಸಂದರ್ಭ ಇವರಿಗೆ ಬಂದಾಗ ಆ ಹಸುವನ್ನು ನೀಗಿಸುವ ಸಲುವಾಗಿ ಗಾಯಗೊಂಡು ಬದುಕುಳಿದಿರ್ತಕ್ಕಂಥ ಪ್ರಾಣಿಗಳನ್ನು ತಂದು ತಮಗೆ ತುರ್ತು ಕಾಲದಲ್ಲಿ ಆಹಾರ ಆಗಬೇಕಂತ ತಂದಿಟ್ಟುಕೊಂಡ್ರು. ಆಗ ಏನಾಯ್ತಪ್ಪ ಅಂದ್ರೆ ಬರ್ಬರ್ತಾ ಒಂದು ಬೇರೆ ವಿಧಾನವಾಗಿ ಪರಿವರ್ತನೆ ಆಯಿತು, ಅದು ಪಶುಪಾಲನೆ. ಹಾಗಾದರೆ ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲಿದಾಡ್ತಿದ್ರು. ಮೊದಲು ತಮ್ಮ ಆಹಾರ, ಆನಂತರ ಪಶುಗಳು ಬಂದು ನೋಡ್ರಿ ಆ ದನಗಳ ಒಂದು ಆಹಾರಕ್ಕಾಗಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅಲಿದಾಡಲಿಕ್ಕೆ ಒಂದು ಪ್ರಾರಂಭ ಮಾಡಿದರು ಅಂತೇಳಿ ನೋಡ್ತಾ ಇದ್ವಿ. ಆನಂತರ ನೋಡ್ರಿ ಬಿಡುವಿನ ವೇಳೆಯಲ್ಲಿ ನಮ್ಮ ಈ ಒಂದು ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ತಾವು ಬಿಡುವಿನ ವೇಳೆಯಲ್ಲಿ ಏನು ಮಾಡಲ್ರಿ, ವ್ಯರ್ಥವಾದ ಕಾಲಹರಣ ಮಾಡದೆ ತಾವು ಬೀಡು ಬಿಟ್ಟಿರ್ತಕ್ಕಂಥ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲುವರಿಕೆಗಳಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಬೆಂಕಿಯ ಪರಿಚಯ ಚೆನ್ನಾಗಿತ್ತು ರೀ, ಯಾಕಂದ್ರೆ ಹಳೆಯ ಶಿಲಾಯುಗದ ಕೊನೆಯ ಕಾಲದಲ್ಲಿ ಇವರಿಗೆ ಬೆಂಕಿಯ ಪರಿಚಯ ಆಗಿತ್ತು ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡುವಾಗ ಬೆಂಕಿಯ ಪರಿಚಯ ಆದ ನಂತರ ಇಲ್ಲಿ ಸಹ ಅವರು ಆಹಾರಗಳನ್ನ ಬೇಯಿಸಿ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಮಬೆಟ್ಕ, ಅದಮಗರ, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೂರು, ಗಣೇಶ್ವರ, ಪಶ್ಚಿಮ ಬಂಗಾಳದ ಬಿರ್ಭಾಣ್ಪುರ, ಆಂಧ್ರ ಪ್ರದೇಶದ ವಾನಪಸಾರಿ, ಉತ್ತರ ಪ್ರದೇಶದ ಸಾರಾಯಿನಗರ, ರಾಯ ಮಹದಾಯ ಮುಂತಾದವು ಪ್ರಮುಖವಾದವು. ಹಾಗಾದರೆ ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತೆಂದು ಸಾಮಾನ್ಯವಾಗಿ ನಾವು ಗುರುತಿಸುವಂತಾಗಿದೆ. ಹಾಗಾದರೆ ನೆಕ್ಸ್ಟ್ ನೋಡುವಾಗ ನವಶಿಲಾಯುಗ ಅಂತೇಳಿ ನೋಡ್ತಾ ಇದ್ವಿ. ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದುದರಿಂದ ಅವರಿಗೂ ಸಹ ಮತ್ತು ಅವರ ಪಶುಗಳಿಗೂ ಸಹ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಯಿತು. ನೋಡ್ರಿ, ಮಧ್ಯಶಿಲಾಯುಗದಲ್ಲಿ ತಮಗೆ ಆಹಾರದ ಅಭಾವದ ಸೃಷ್ಟಿಯಾಯಿತು. ಹಾಗಾಗಿ ಪ್ರಾಣಿಗಳನ್ನು, ಅದರಲ್ಲಿ ಗಾಯ ಬಿದ್ದಿರ್ತಕ್ಕಂಥ ಬದುಕಿರ್ತಕ್ಕಂಥ ಪ್ರಾಣಿಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದರು. ಬರ್ತಾ ಅದು ಪಶು ಏನಾಯ್ತಪ್ಪ ಅಂದ್ರೆ ರೀ ಒಂದು ಉದ್ಯೋಗವಾಗಿ ಮೂಲ ಕಸಬಾಗಿ ಪ್ರಾರಂಭವಾಯಿತು. ಆ ನಂತರ ಆ ಮಾನವ ಪ್ರಾಣಿಗಳಿಗೆ ಮತ್ತು ತನಗಾಗಿ ಆಹಾರವನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ. ಅದು ಹಳೆಯ ಶಿಲಾಯುಗದಲ್ಲಿ ಆಹಾರದ ಅಭಾವ ಈ ಪ್ರಾಣಿಗಳಿಗೂ ಮಾನವಿಗೆ ಉಂಟಾಯಿತು. ಆದ್ದರಿಂದ ಈ ಜನರು ಏನು ಮಾಡಿರಪ್ಪ ಅಂದ್ರೆ ಒಂದು ನವಶಿಲಾಯುಗದ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆಗೆ ಏನಾಗ್ತಾರೆ, ಮುಂದಾಗ್ತಾರೆ. ನೋಡ್ರಿ, ಅಲಿಯುವುದನ್ನು ಬಿಟ್ಟು ಒಂದ ಕಡೆ ನಿಲ್ಲಲು ನೆಲೆ ಮಾಡಿದ್ದೇ ನವಶಿಲಾಯುಗದ ಕಾಲದಲ್ಲಿ. ಅದು ಆಹಾರಕ್ಕಾಗಿ, ತಮ್ಮ ಮತ್ತು ಪ್ರಾಣಿಗಳ ಆಹಾರಕ್ಕಾಗಿ. ಹಾಗಾದರೆ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ನದಿ ತೀರಗಳಲ್ಲಿ ಅದೇ ರೀತಿಯಾಗಿ ಫಲವತ್ತಾದ ಮೆಕ್ಕಲು ಒಂದು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು. ನೋಡ್ರಿ, ಯಾವುದ್ರಿ ಕೃಷಿ ಅಂತಕ್ಕಂಥದ್ದು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು. ಹೀಗೆ ಕೃಷಿ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು. ನೋಡ್ರಿ, ಯಾವಾಗ ಈ ಒಂದು ಕಾಲದಲ್ಲಿ ಕೃಷಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ನೋಡ್ರಿ, ಆಹಾರ ಉತ್ಪಾದನೆಗೆ ಮುಂದಾದರೆ ಅದನ್ನು ನದಿ ತೀರದ ಒಂದು ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ, ಹಾಗಾದರೆ ಈ ಕೃಷಿ ಏನು ಮಾಡ್ತೇಳ್ರಿ, ಪಶುಗಳಿಗೆ ಒಂದು ಮೇವನ್ನು ಪೂರೈಸ್ತಾರೆ. ಅದಕ್ಕಾಗಿ ಮಾನವ ಅಲೆಮಾರಿ ಬದುಕನ್ನು ತೊರೆದ್ರಿ ಒಂದ ಕಡೆ ಸೂಕ್ತ ಪ್ರದೇಶದಲ್ಲಿ ನೆಲೆಸಕ್ಕೆ ಆರಂಭ ಮಾಡಿದ್ರೆ, ಹಾಗೆ ಕೃಷಿ ಏನಾಯ್ತಪ್ಪ ಅಂದ್ರೆ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲು ಹೆಜ್ಜೆ ಆಯಿತು. ಅಲ್ಲೇ ನೆಲೆಸಿದ್ರು. ಅದು ಒಂದು ಏನಾಯ್ತಪ್ಪ ಅಂದ್ರೆ ಸಾಂಸ್ಕೃತಿಕ ಮತ್ತು ನಾಗರಿಕತೆಗಳಿಗೆ ಒಂದು ಮೊದಲ ಹೆಜ್ಜೆ ಆಯಿತು. ಅಂಥ ಒಂದು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದವೆ.
ಪ್ರಶ್ನೆಗಳನ್ನು ಕೇಳಬಹುದು. ಕೃಷಿಯ ಆರಂಭಿಕ ಕುರುಹುಗಳು ಯಾವ ಕಾಲದಲ್ಲಿ, ಒಂದು ನವಶಿಲಾಯುಗದ ಕಾಲದಲ್ಲಿ, ಅದು ಎಲ್ಲಿ ಅಂದ್ರೆ ಪಾಕಿಸ್ತಾನದ ಮೆಹರ್ಗರ್ ಎಂಬ ಒಂದು ಪ್ರದೇಶದಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಕೃಷಿಯ ಆರಂಭಿಕ ಕುರುಹುಗಳು ಕಂಡು ಬಂದಿವೆ. ಅಷ್ಟೇ ಅಲ್ಲದೆ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸ್ತಾ ಇದ್ರು. ಅದೇ ಅಲ್ಲದೆ ಕಾಶ್ಮೀರದ ಬುರ್ಜ್ ಹೂಮ್ ಪ್ರದೇಶದ ಜನರು ಏನು ಮಾಡಿದ್ರಪ್ಪ ಅಂದ್ರೆ ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಕಾಶ್ಮೀರದ ಬುರ್ಜ್ ಹೂಮ್ ಪ್ರದೇಶದ ಜನರು ಅಂತಕ್ಕಂಥ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಹಾಗಾದರೆ ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ, ಕೃಷಿಯಲ್ಲಿ ಉತ್ಪಾದಿಸಿರ್ತಕ್ಕಂಥ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಏನು ಮಾಡ್ರಪ್ಪ ಅಂದ್ರೆ ರೀ, ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡರು. ನೋಡ್ರಿ, ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಯಾವಾಗ ಕಂಡುಕೊಂಡ್ರಪ್ಪ ಅಂದ್ರೆ ರೀ, ಯಾವಾಗ ಕೃಷಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಧಾನ್ಯಗಳನ್ನು ಸಂಗ್ರಹಿಸಿರುವಂಥ ಸಮಸ್ಯೆ ಬಂತು ನೋಡ್ರಿ, ಆವಾಗ ಕೈಯಿಂದ ಒಂದು ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಕಂಡುಕೊಂಡರು. ಅಷ್ಟಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು. ಹಾಗಾದರೆ ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು ಯಾವ ಕಾಲದಲ್ಲಿ? ನವಶಿಲಾಯುಗದ ಕಾಲದಲ್ಲಿ. ಇನ್ನು ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಒಂದು ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು. ಮೊದಲನೇದಾಗಿ ಕೈಯಿಂದ ಮಣ್ಣಿನ ಮಡಿಕೆಗಳನ್ನು ಮಾಡ್ತಾಯಿದ್ರು. ಯಾವಾಗ ಅಲ್ಲಿ ಏನಾದಪ್ಪ ಅಂದ್ರೆ ಆರಂಭಿಕ ಹಳ್ಳಿಗಳ ಏಳಿಗೆಗೆ ಬಂದು ನೋಡ್ರಿ, ಚಕ್ರದ ಪರಿಚಯವಾಯ್ತು ನೋಡ್ರಿ. ನಂತರ ಚಕ್ರ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯವಾಗಿರ್ತಕ್ಕಂತಹ ಮಣ್ಣಿನ ಒಂದು ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾ ಇದ್ದರು. ಯಾವ ಕಾಲದಲ್ಲಿ? ನವಶಿಲಾಯುಗದಲ್ಲಿ. ಆದರೆ ಬಳ್ಳಾರಿ ಜಿಲ್ಲೆಯ ಸಮೀಪದ ಸಂಗನಕಲ್ಲು ಈ ಒಂದು ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ಪ್ರಶ್ನೆ ಕೇಳಬಹುದ್ರಿ. ಸೂಕ್ಷ್ಮ ಆಯುಧಗಳಲ್ಲ, ಅಂದ್ರೆ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸಲಾಗುತ್ತದೆ. ಅದು ಎಲ್ಲಿ ಅಂದ್ರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಎಂಬಲ್ಲಿ ಅಂತಕ್ಕಂಥದ್ದು ನೋಡ್ತಾ ಇದೆ. ವಿಶೇಷವಾಗಿ ಕೈಗೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸಲಾರಂಭಿಸಿದರು. ಆದರೆ ನಮ್ಮ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಪ್ಲಿಹಾಳ, ಟಿ. ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ಸಾಮಾನ್ಯವಾಗಿ ಈ ಒಂದು ಕಾಲವನ್ನು ನಾವು 9,000 ರಿಂದ 5,000ರವರೆಗೆ ಗುರುತಿಸಬಹುದು. ಇದು ನವಶಿಲಾಯುಗ. ಹಾಗಾದರೆ ಮಧ್ಯಶಿಲಾಯುಗ 12,000 ರಿಂದ 9,000. ಹಾಗಾದರೆ ಹಳೆ ಶಿಲಾಯುಗ ಅಂತೇಳಿ ನೋಡುವಾಗ ನಾವು ಹಳೆ ಶಿಲಾಯುಗ ಅಂದಾಗ ನೋಡ್ರಿ, ಇದು ಏನಪ್ಪ ಅಂದ್ರೆ ಹಳೆ ಶಿಲಾಯುಗ 12,000, 5,00,000ದಿಂದ 12,000. ಹಳೆ ಶಿಲಾಯುಗ 12,000ದಿಂದ 9,000 ಮಧ್ಯಶಿಲಾಯುಗ. ಆಮೇಲೆ ಇಲ್ಲಿ ನೋಡುವಾಗ ಎಷ್ಟು ಸಾವಿರದಿಂದ ರೀ? ನವಶಿಲಾಯುಗದ ನೋಡುವಾಗ 9,000ದಿಂದ 5,000ವರೆಗಿನ ಒಂದು ಯುಗ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಭಾರತದಲ್ಲಿ ನವಶಿಲಾಯುಗದ ಅಂದರೆ ಶಿಲಾಯುಗದ ನೆಲೆಗಳು ಮೆಹರ್ಗರ, ಬುರ್ಜ್ ಹೂಮ, ಗಣೇಶ್ವರ, ಆನಂತರ ಬಾಗೂರ, ಮಹಾದಯ, ಸರಾಯ ನಹರರಾಯ, ಚಿರಾಂಡ, ಭೀಮಬೆಟಗ, ಆದಮ್ಮಗರ, ಆನಂತರ ಕನಗನಹಳ್ಳಿ, ಹುಣಸಗಿ, ಬೈಚ್ವಾಳ, ಆಮೇಲೆ ಅಮರಾವತಿ, ಆನಂತರ ಕರ್ನೂಲ, ಪಿಪ್ಲಿಹಾಳ, ಹಳ್ಳೂರ, ಬ್ರಹ್ಮಗಿರಿ, ಬನಹಳ್ಳಿ, ಟಿ. ನರಸೀಪುರ, ಹತ್ತಿರಾಮಪಕ್ಕ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈ ನೀಲಿನ ಕಲರ್ ಇದ್ದಿರ್ತಕ್ಕಂಥದ್ದು ಹಳೆ ಶಿಲಾಯುಗ, ರೆಡ್ ಕಲರ್ ಇದ್ದಿರ್ತಕ್ಕಂಥದ್ದು, ಆಮೇಲೆ ಮಧ್ಯಶಿಲಾಯುಗ, ಈ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಯಾವ ಶಿಲಾಯುಗ? ನವಶಿಲಾಯುಗ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ನಮಗೆ ಮತ್ತೆ ಒಂದು ಯುಗ ಪ್ರಾರಂಭ ಆಯಿತು, ಅದೇ ಲೋಹಗಳ ಯುಗ. ಈ ಲೋಹಗಳ ಯುಗ ಅಂದಾಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಹಾಗಾದರೆ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಮೊದಲು ಮಾನವರು ಬಳಸಿದ ಲೋಹ ಅಂದರೆ ಅದು ತಾಮ್ರ. ಅದರ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕಲಿತರು. ಮೊದಲು ಬಳಸಿದ ಲೋಹ ತಾಮ್ರ. ಹಾಗಾದರೆ ಆ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕಲಿತರು. ಆದರೆ ಮೊದಲು ಮಾನವನು ಸಂಶೋಧಿಸಿದ ಲೋಹ ಚಿನ್ನ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಮಾನವ ಮೊಟ್ಟ ಮೊದಲ ಬಾರಿಗೆ ಬಳಸಿರ್ತಕ್ಕಂಥ ಲೋಹ ಅಂದರೆ ಅದು ಕಬ್ಬಿಣ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಕಂಚು ತಾಮ್ರಕ್ಕಿಂತ ಗುರುಸಾದ ಒಂದು
ಮಿಶ್ರ ಲೋಹವಾಗಿತ್ತು. ಇನ್ನು ತಾಮ್ರ ಮತ್ತು ಕಂಚಿನ ಯುಗ ನೋಡ್ರಿ, ಹಳೆ ಶಿಲಾಯುಗ 5,00,000ದಿಂದ 12,000, ಮಧ್ಯ ಶಿಲಾಯುಗ 12,000ರಿಂದ 9,000, ಇನ್ನು ನವ ಶಿಲಾಯುಗ 9,000ರಿಂದ 5,000. ಹಾಗಾದರೆ ಈ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ನೋಡ್ತಾ ಇದ್ದೇವೆ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾ ಆಯುಧಗಳು ಮುಂದುವರೆದವು. ಹಾಗಾದರೆ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಸ್ವಲ್ಪ ಆಗಿರೋದ್ರಿಂದ ಅವುಗಳ ಜೊತೆಗೆ ಶಿಲಾ ಆಯುಧಗಳು ಮುಂದುವರೆದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. ಇದು 5,000 ವರ್ಷಗಳಿಂದೀಚೆಗೆ ಕಂಡುಬರುತ್ತದೆ. ಎಷ್ಟೇ 5,000 ವರ್ಷಗಳಿಂದೀಚೆಗೆ ಕಂಡುಬರುತ್ತದೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಯಿತು. ಕೃಷಿ ಮತ್ತು ಪಶುಪಾಲನೆ ಅಂತಕ್ಕಂಥದ್ದು ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ನೋಡ್ರಿ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ನೋಡ್ರಿ ಎಲ್ಲಿರಿ, ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ಚಕ್ರಗಳಿಂದ ಮಾಡಿರ್ತಕ್ಕಂತಹ ಅಲಂಕೃತ ಮಡಿಕೆಗಳು, ಅಲಂಕಾರ ಮಾಡಿರ್ತಕ್ಕಂಥ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರ್ತವೆ. ತಾಮ್ರದ ಉಪಕರಣಗಳು, ಆಭರಣಗಳು ಸಹ ಇಲ್ಲಿ ದೊರಕ್ಯಾವ ನೋಡ್ರಿ. ಅನಂತರ ಭೂಮಿಯನ್ನು ಆಳವಾಗಿ ಹೂಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು ನೋಡ್ರಿ. ಭೂಮಿಯನ್ನು ಆಳವಾಗಿ ಹೂಳಲು, ಅದೇ ರೀತಿಯಾಗಿ ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು. ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಏನಾಯ್ತು, ಹೆಚ್ಚಳ ಕಂಡಿತು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಅಂತಕ್ಕಂಥದ್ದು ಆರಂಭವಾಯಿತು ಅಂತೇಳಿ ನೋಡ್ತಾ ಇದ್ದೀವಿ. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಯಿತು ನೋಡ್ರಿ. ಇದನ್ನ ನಾವು ಮೊದಲ ನಗರೀಕರಣ ಅಂತೇಳಿ ಇತಿಹಾಸಕಾರ ಕರೀತಾರೆ. ಯಾವಾಗ ಇಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಯ್ತ್ರಿ, ಅದೇ ರೀತಿಯಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿದ್ರು, ಅದೇ ರೀತಿಯಾಗಿ ಈ ಒಂದು ಹೆಚ್ಚುವರಿ ಧಾನ್ಯವನ್ನು ಅಗತ್ಯವ ಪ್ರದೇಶಗಳಿಗೆ ಕಳಿಸಿಕೊಡ್ತಕ್ಕಂಥ ಮೂಲಕ ವ್ಯಾಪಾರ ವಹಿವಾಟು ಆರಂಭ ಆಯ್ತು ನೋಡ್ರಿ. ಇದರಿಂದಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂದ್ರೆ ರೀ, ತಲೆ ಎತ್ತಲು ಸಾಧ್ಯವಾಯಿತು. ಇದನ್ನು ನಾವು ಮೊದಲ ನಗರೀಕರಣ ಅಂತ ಕರಿತೇವೆ ರೀ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮತ್ತು ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ನಮಗೆ ದೊರಕ್ಯಾವ. ಇನ್ನು ಕಬ್ಬಿನ ಯುಗದ ಬಗ್ಗೆ ನೋಡುವಾಗ, ಈ ಒಂದು ಕಬ್ಬಿನ ಯುಗ ಅಂದರೆ ಕಬ್ಬಿನ ಅತ್ಯಂತ ಗಡುಸಾದ ಲೋಹವಾಗಿದೆ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ನೋಡ್ರಿ. ಭಾರತದಲ್ಲಿ ಮಾನವನು ಸಂಶೋಧಿಸಿದಂತಹ ಮೊಟ್ಟ ಮೊದಲ ಲೋಹ ಎಂದರೆ ಅದು ಚಿನ್ನ ರೀ. ಹಾಗಾದರೆ ಮಾನವನು ಮೊಟ್ಟ ಮೊದಲು ಬಳಸಿದ ಲೋಹ ಅಂದರೆ ತಾಮ್ರ ರೀ. ಆದರೆ ದಕ್ಷಿಣ ಭಾರತದಲ್ಲಿ ಮಾನವನು ಬಳಸಿರ್ತಕ್ಕಂತಹ ಮೊಟ್ಟ ಮೊದಲ ಲೋಹ ಎಂದರೆ ಅದು ಕಬ್ಬಿಣ, ಅಂದರೆ ತಾಮ್ರಕ್ಕೂ ಮೊದಲೇ ಇಲ್ಲಿ ಬಳಕೆಯಲ್ಲಿತ್ತು. ಹಾಗಾದರೆ ಕಬ್ಬಿಣವು 3,500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಯಾವ ಕಾಲವನ್ನು ರೀ? ಈ ಕಬ್ಬಿನ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲವೆಂದು ಕರೆಯುತ್ತಾರೆ. ಈ ಒಂದು ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿಯ ಕುರುಹುಗಳು ಏನಕ್ಕವಪ್ಪ ಅಂದ್ರೆ ಗರಿಗೆದರಿತು. ಇದರಿಂದಾಗಿ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2,600 ವರ್ಷಗಳ ಹಿಂದೆ ಉದಯವಾದವು. ಅವುಗಳೇ ಗಣರಾಜ್ಯಗಳು. ಆದರೆ ಯಾವಪ್ಪ ಅಂದ್ರೆ ರೀ, ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆಣಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡಹಳ್ಳಿ, ಟಿ. ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾಮನದುರ್ಗ, ಹುತ್ರಿದುರ್ಗ, ಪಾಂಡವರದಿನ್ನಿ ಮೊದಲಾದವುಗಳನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಏನಾಗಿವಪ್ಪ ಅಂದ್ರೆ ರೀ, ಕಬ್ಬಿನ ಯುಗದಲ್ಲಿ ಕಂಡು ಬರ್ತಾವೆ.
ಹಾಗಾದರೆ ಇಲ್ಲಿಯವರೆಗೆ ನಾವು ಪಾಠಗಳನ್ನು ವೀಕ್ಷಿಸಿದ್ವು. ಅದರ ಅಭ್ಯಾಸಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ಸವಿಸ್ತಾರವಾಗಿ ನೋಡೋಣ. ಹಾಗಾದರೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗಾದರೆ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಬಟನ್ ಒತ್ತಿ, ಅದೇ ರೀತಿಯಾಗಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗಾದರೆ ನೀವು ಸಹ ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಿ. ಅದೇ ರೀತಿಯಾಗಿ ಕ್ಲಾಸ್ ಮಾಡ್ತಕ್ಕಂಥ ನಮ್ಮನ್ನು ಸಹ ಬೆಳೆಸಿ, ನಮಗೂ ಸಹ ನಿಮ್ಮ ಪ್ರೋತ್ಸಾಹ ಅಗತ್ಯತೆ ಅಂತ ಹೇಳ್ತಾ, ತಮಗೆಲ್ಲರಿಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.